ಫ್ರೆಂಡ್ಸ್, ನಾನು ಶಿವರಾಜ್ ಪಟೇಲ್. ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಡೈಲಿ ಅನಾಲಿಸಿಸ್ ವಿಡಿಯೋಗೆ ಸ್ವಾಗತ. ಸೊ 21 ಫೆಬ್ರವರಿ ಬುಧವಾರ ಇವತ್ತಿನ ದಿನ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿನಲ್ಲಿ ಮಾರ್ಕೆಟ್ ಅಗೇನ್ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯಿತು. ಸೊ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ಮೇಲೆ ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇ ಮೊದಲನೇ 15 ನಿಮಿಷದ ರೆಡ್ ಕ್ಯಾಂಡಲ್ ನಂತರ ಸ್ವಲ್ಪ ರಿಕವರಿ ಅಂತ ಕಂಡ್ರೆ ಕೂಡ ಹೈಯರ್ ಲೆವೆಲ್ ಅಲ್ಲಿ ನಿಫ್ಟಿ ಸರ್ಚನ್ ಆಗ್ಲಿಲ್ಲ. ಅದೇ ರೀತಿ ಬ್ಯಾಂಕ್ ನಿಫ್ಟಿ ಕೂಡ 47,400 ಹತ್ತತ್ರದಿಂದ ಅಲ್ಲಿಂದ ಪ್ರಾಫಿಟ್ ಬುಕಿಂಗ್ ಬಂತು. ಸೊ ನಾವು ನಿನ್ನೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ, ಡೇ ಹೈ ಮೇಲೆ ಹೋಗ್ತಾ ಇದ್ರೆ ಮಾತ್ರ ನಾವು ಕಾಲಲ್ಲಿ ಪೊಸಿಷನ್ ತಗೊಳ್ಳೋಣ, ಹಾಗೂ ಯಾವುದೇ ಲೆವೆಲ್ ಅಲ್ಲಿ ಪುಟ್ ಪೊಸಿಷನ್ ತಗೊಳ್ಳೋದು ಅವಾಯ್ಡ್ ಮಾಡೋಣ ಅಂತ. ಸೊ ನಾವು ಪರ್ಸನಲ್ ಆಗಿ ಯಾವುದೇ ಪುಟ್ ಪೊಸಿಷನ್ ತಗೊಳ್ಳಿಲ್ಲ. ಸ್ಟಾರ್ಟಿಂಗ್ ಆಫ್ ದ ಡೇ ಹೈ ಕ್ರಾಸ್ ಆದ್ಮೇಲೆ ಕೆಳಗಡೆ ಬಂದಾಗ ಮೊದಲನೇ ಸ್ಟಾಪ್ ಲಾಸ್ ಸಿಟ್ ಆಯ್ತು. ಅದಾದ್ಮೇಲೆ ನಾವು ಯಾವುದೇ ಪುಟ್ ಪೊಸಿಷನ್ ತಗೊಳ್ಳಿಲ್ಲ. ಸೊ ಈ ವಾಲಟಿಲಿಟಿ ನಲ್ಲಿ ಬ್ಯಾಂಕ್ ನಿಫ್ಟಿ ಡೇ ಲೋ ನಲ್ಲಿ ಬಂದು 46,933 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಆದ್ರೆ ಲಾಸ್ಟ್ ಹಾಫ್ ಅನ್ ಅವರ್ ಆವರೇಜ್ ಕ್ಲೋಸಿಂಗ್ 47,019 ಬರ್ತಾ ಇದೆ. ಇನ್ನು ನಿಫ್ಟಿ ಸೆಕೆಂಡ್ ಹಾಫ್ ಅಲ್ಲಿ ಸ್ವಲ್ಪ ರಿಕವರಿ ಕಂಡ್ರೆ ಕೂಡ ಅಲ್ಲಿಂದ ಅರೌಂಡ್ 130 ಇಂದ ಬಂದ ಕರೆಕ್ಷನ್ ಅಲ್ಲಿ ನಿಫ್ಟಿ ಮೋರ್ ದೆನ್ 200 ಪಾಯಿಂಟ್ಸ್ ಕರೆಕ್ಷನ್ ನ ಕಂಡು 22,000 ಕೆಳಗಡೆ ಕೂಡ ಹೋಗಿತ್ತು. ಸೊ ಅಲ್ಲಿಂದ ಸ್ವಲ್ಪ ರಿಕವರಿ ಆಗಿ ಎಂಡ್ ಆಫ್ ದ ಡೇ 22,028 ಹತ್ರ ಕ್ಲೋಸ್ ಆಗಿದೆ. ಆದ್ರೆ ಲಾಸ್ಟ್ ಹಾಫ್ ಅನ್ ಅವರ್ ಆವರೇಜ್ ಕ್ಲೋಸಿಂಗ್ 22,055 ಬರ್ತಾ ಇದೆ. ಸೊ ಈ ಲೆವೆಲ್ ಇಂದ ಇಮಿಡಿಯೇಟ್ ಆಗಿ ನಿಫ್ಟಿಗೆ ಕೆಳಗಡೆ ಇಲ್ಲಿ 10 ಡೇ ಮೂವಿಂಗ್ ಆವರೇಜ್ 21,960 ಹತ್ರ ಬರ್ತಾ ಇದೆ. ಸೊ ಇದು ನಾಳೆ ದಿನ, ಅದು 22 ಫೆಬ್ರವರಿ ಗುರುವಾರ ನಿಫ್ಟಿ ಎಕ್ಸ್ಪೈರಿ ನಲ್ಲಿ ನಿಯರ್ 21,980 ಹತ್ರ 10 ಡೇ ಮೂವಿಂಗ್ ಆವರೇಜ್ ಬರುತ್ತೆ. ಹಾಗೂ 20 ಡೇ ಮೂವಿಂಗ್ ಆವರೇಜ್ ನಿಯರ್ 21,870 ಹತ್ರ ಬರುತ್ತೆ. ಸೊ ಇದನ್ನ ನಾವು ಜ್ಞಾಪಕದಲ್ಲಿ ಇಟ್ಕೊಳ್ಳೋಣ. ಇನ್ನು ಈ ಮಾರ್ಕೆಟ್ಗೆ ಈ ರೀತಿಯ ಕರೆಕ್ಷನ್ ಗೆ ಕಾರಣ ಅಂತಂದ್ರೆ ಇದು ಜಸ್ಟ್ ಪ್ರಾಫಿಟ್ ಬುಕಿಂಗ್ ಅಂತ ಕಾಣಿಸ್ತಾ ಇದೆ. ಬೇರೆ ಏನು ಎಕ್ಸ್ಟರ್ನಲ್ ಡೀಟೇಲ್ಸ್ ಇಲ್ಲಿ ಸಿಗ್ತಾ ಇಲ್ಲ. ಏತಕ್ಕಂದ್ರೆ ನಮ್ಮ ಎಲ್ಲಾ ಪ್ಯಾರಾಮೀಟರ್ಸ್ ನಿನ್ನೆ ಲೆವೆಲ್ ಅಲ್ಲೇ ಇದಾವೆ. US ಮಾರ್ಕೆಟ್ ಕೂಡ ಆಲ್ಮೋಸ್ಟ್ ಫ್ಲಾಟ್ ಅಲ್ಲೇ ಇದೆ. ಈಗ ನಾವು ಕ್ವಿಕ್ ಆಗಿ ಆಪ್ಷನ್ ಚೈನ್ ನ ಚೆಕ್ ಮಾಡಿ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ ಓಪನ್ ಇಂಟ್ರೆಸ್ಟ್ ಯಾವ ರೀತಿ ಬೀಟ್ ಆಗಿದೆ ಅಂತ ನೋಡೋಣ. ನಿಫ್ಟಿನಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 21,95,000 ಇದೆ, ಕಾಲ್ ಸೈಡ್ ಅಲ್ಲಿ 30 lakhs. ಸೊ ಇಲ್ಲಿ ನಿಫ್ಟಿ ಬಿಯರಿಶ್ ಆಗಿ ಕಾಣಿಸ್ತಾ ಇದೆ, ಹಾಗೂ ಸ್ವಲ್ಪ ಓವರ್ ಸೋಲ್ಡ್ ಆಗು ಇಲ್ಲಿ ಕಾಣಿಸ್ತಾ ಇದೆ. ಇನ್ನು ನಿಫ್ಟಿನಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಕಾಲ್ ಸೈಡ್ ಅಲ್ಲಿ 1,15,000 22,000 ಸ್ಟ್ರೈಕ್ ಪ್ರೈಸ್ ಹತ್ರ ಬಿಲ್ಟ್ ಆಗಿದೆ. ಅದಕ್ಕಿಂತ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ 1,79,000 2200 ಹತ್ರ. ಅಲ್ಲಿಂದ ಮೇಲೆ ಎವ್ರಿ 50 ಪಾಯಿಂಟ್ಸ್ ಮೋರ್ ದೆನ್ 1 lakh ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿದಾವೆ. ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಈಗ ಬಿಲ್ಟ್ ಆಗಿರೋದು 2,78,000 22,200 ಸ್ಟ್ರೈಕ್ ಪ್ರೈಸ್ ಹತ್ರ. ಇನ್ನು ಪುಟ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿರೋದು ಇಲ್ಲಿ 1,59,000 22,000 ಸ್ಟ್ರೈಕ್ ಪ್ರೈಸ್ ಹತ್ರ. ಅದಕ್ಕಿಂತ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಅಂತ ನೋಡಿದ್ರೆ ಇಲ್ಲಿ 1,95,000 21,500 ಹತ್ರನು ಬಿಲ್ಟ್ ಆಗಿದೆ. ಹಾಗೂ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ಇಲ್ಲಿ ನಾವು ನೋಡಿದ್ರೆ 22,000 ವರೆಗೂ ಓಪನ್ ಇಂಟ್ರೆಸ್ಟ್ ಕಡಿಮೆನೂ ಆಗಿದಾವೆ. ಸೊ ಈ ಆಪ್ಷನ್ ಚೈನ್ ನ ನೋಡ್ತಾ ಇದ್ರೆ ಸದ್ಯಕ್ಕೆ ಡೇಟಾ ನೆಗೆಟಿವ್ ಆಗಿ ಕಾಣಿಸ್ತಾ ಇದೆ. ಇನ್ನು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ ಈಗ ನಾವು ಬ್ಯಾಂಕ್ ನಿಫ್ಟಿ ನೆಕ್ಸ್ಟ್ ವೀಕ್ ಹಾಗೂ ಮಂತ್ಲಿ ಎಕ್ಸ್ಪೈರಿ 29 ಫೆಬ್ರವರಿ ಆಪ್ಷನ್ ಚೈನ್ ಡೇಟಾದಲ್ಲಿ ಇದೀವಿ. ಇದರ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 11 lakhs ಇದೆ, ಕಾಲ್ ಸೈಡ್ ಅಲ್ಲಿ ಕೂಡ 11 lakhs. ಆಲ್ಮೋಸ್ಟ್ ಪುಟ್ ರೇಟರ್ಸ್ ಹಾಗೂ ಕಾಲ್ ರೇಟರ್ಸ್ ಸಣ್ಣಾಗಿದ್ದಾರೆ. ಇನ್ನು ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಬ್ಯಾಂಕ್ ನಿಫ್ಟಿ ನಲ್ಲಿ ಬೀಟ್ ಆಗಿರೋದು 95,000 47,000 ಅಟ್ ದ ಮನಿ ಸ್ಟ್ರೈಕ್ ಪ್ರೈಸ್ ಹತ್ರ. ಹಾಗೂ ಪುಟ್ ಸೈಡ್ ಅಲ್ಲಿ ನೋಡಿದ್ರೆ ಇಲ್ಲಿ 85,000 ಓಪನ್ ಇಂಟ್ರೆಸ್ಟ್ ಬೀಟ್ ಆಗಿರೋದು, ಅದೇ 47,000 ಸ್ಟ್ರೈಕ್ ಪ್ರೈಸ್ ಹತ್ರ. ಸೊ ಬ್ಯಾಂಕ್ ನಿಫ್ಟಿಗೆ ಈಗ 47,000 ಒಂದು ಮೇಕರ್ ಬ್ರೇಕ್ ಲೆವೆಲ್ ಆಗಿ ಇಲ್ಲಿ ಕಾಣಿಸ್ತಾ ಇದೆ. ಸೊ ಈಗ ನಾವು ಆಪ್ಷನ್ ಚೈನ್ ಇಂದ ಟ್ರೇಡಿಂಗ್ ವ್ಯೂಗೆ ಹೋಗಿ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ನೋಡೋಣ. ಮೊದಲನೇದಾಗಿ ನಿಫ್ಟಿ ಕ್ಲೋಸಿಂಗ್ 22,028 ಹತ್ರ ಬಂದಿದೆ. ಲಾಸ್ಟ್ ಹಾಫ್ ಅನ್ ಅವರ್ ಆವರೇಜ್ ಕ್ಲೋಸಿಂಗ್ 22,055 ಹತ್ರ ಬರ್ತಾ ಇದೆ. ಸೊ ನಿಫ್ಟಿನಲ್ಲಿ ಒಳ್ಳೆ ಶಾರ್ಟ್ ಕವರಿಂಗ್ ಹಾಗೂ ಅಪ್ ಮೂವ್ ಬರೋದು 22,100 ಲೆವೆಲ್. ಸೊ ಇದು ಕೊನೆಯ ಹಾಫ್ ಅನ್ ಅವರ್ ಕ್ಯಾಂಡಲ್ಸ್ ನೀವು ನೋಡಿದ್ರೆ ಆ ಕ್ಯಾಂಡಲ್ ಹೈ ಕ್ರಾಸ್ ಆದ್ಮೇಲೆ ನಿಫ್ಟಿಗೆ ಒಂದು ಶಾರ್ಟ್ ಕವರಿಂಗ್ ಬರುತ್ತೆ. ಸೊ ಆ ಶಾರ್ಟ್ ಕವರಿಂಗ್ ಅಲ್ಲಿ ನಿಫ್ಟಿ 22,200 ಇಂದ 22,250 ವರೆಗೆ ಗುರುವಾರ ದಿನ ಬರೋ ಚಾನ್ಸಸ್ ಇದೆ. ಇನ್ನು ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇನೆ ಗ್ಯಾಪ್ ಡೌನ್ ಅಥವಾ ಕರೆಕ್ಷನ್ ಬಂದ್ರೆ ಇಮಿಡಿಯೇಟ್ ಸಪೋರ್ಟ್ 21,960 ಇಂದ 21,980. ಇಲ್ಲಿ ನಿಫ್ಟಿಯ 20 ಡೇ ಮೂವಿಂಗ್ ಆವರೇಜ್ ಇದೆ. ಈ ಲೆವೆಲ್ ಇಂದಾನೆ ನಿಫ್ಟಿ ರಿಕವರಿ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಏನಾದ್ರೂ ಕರೆಕ್ಷನ್ ಬಂದ್ರೆ ಈ ಲೆವೆಲ್ ಅಲ್ಲಿ ನಾವು ಸಿ ಪೊಸಿಷನ್ಸ್ ನ ತಗೋಬಹುದು. ತಗೊಂಡ್ರೆ ಇಲ್ಲಿಂದ 50 ಪಾಯಿಂಟ್ ಕೆಳಗಡೆ ದೂರದಲ್ಲಿ ಅದು 21,920 ಆ ಲೆವೆಲ್ ಅಲ್ಲಿ ಸ್ಟಾಪ್ ಲಾಸ್ ಇಟ್ಕೊಂಡು ನಾವು ಇಲ್ಲಿ ಕಾಲ್ ಪೊಸಿಷನ್ಸ್ ನ ತಗೋಬಹುದು. ಇಲ್ಲಿಂದ ಬರೋ ರಿಕವರಿಗೆ 22,100 ಹತ್ರ ಸ್ಮಾಲ್ ರೆಸಿಸ್ಟೆನ್ಸ್ ಇರುತ್ತೆ. ಇದನ್ನು ಕ್ರಾಸ್ ಆದ್ರೆ ಅಗೇನ್ 22,200 ಇಂದ 250 ಹತ್ರ ಬಂದು ನಿಫ್ಟಿ ಕ್ಲೋಸಿಂಗ್ ಕಾಣ್ಬೋದು. ಹಾಗೂ ಗುರುವಾರ ದಿನ ಕೂಡ
ನಾವು ನಿಫ್ಟಿನಲ್ಲಿ ಯಾವುದೇ ಪುಟ್ ಪೊಸಿಷನ್ ತಗೊಳ್ಳೋದು ಬೇಡ. ನಾವು ಪುಟ್ ಪೊಸಿಷನ್ ತಗೋಬೇಕು ಅಂತಂದ್ರೆ ಯಾವಾಗ ನಿಫ್ಟಿ 22,000 ಕೆಳಗಡೆ ಅಥವಾ 10 ಡೇ ಮೂವಿಂಗ್ ಆವರೇಜ್ ಕೆಳಗಡೆ ಯಾವುದೇ ದಿನ ಕ್ಲೋಸಿಂಗ್ ಬಂತು ಅಂತಂದ್ರೆ ಆ ದಿನದಿಂದ ನಾವು ನಿಫ್ಟಿನಲ್ಲಿ ಪುಟ್ ಪೊಸಿಷನ್ ತಗೊಳಕ್ಕೆ ಯೋಚನೆ ಮಾಡಬಹುದು. ಸೊ ಇದು ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್. ಅದು ಈಗ ಬ್ಯಾಂಕ್ ನಿಫ್ಟಿಗೆ ಬರೋಣ. ಸೊ ನಿಫ್ಟಿಗೆ ಕಂಪೇರ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ಅಷ್ಟೇನು ಹೆಚ್ಚಿನ ಕರೆಕ್ಷನ್ ಬರ್ಲಿಲ್ಲ. ಬ್ಯಾಂಕ್ ನಿಫ್ಟಿ 47,000 ಹತ್ರನೇ ಸಪೋರ್ಟ್ ತಗೊಂಡು ಕ್ಲೋಸಿಂಗ್ 47,019 ಹತ್ರ ಬಂದಿದೆ. ಆದ್ರೆ ಲಾಸ್ಟ್ ಹಾಫ್ ಅನ್ ಅವರ್ ಕ್ಲೋಸಿಂಗ್ 46,933 ಬಂದಿದ್ರೆ ಕೂಡ ಲಾಸ್ಟ್ ಹಾಫ್ ಅನ್ ಅವರ್ ಆವರೇಜ್ ಕ್ಲೋಸಿಂಗ್ 47,019 ಬರ್ತಾ ಇದೆ. ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ ನಾವು ಗುರುವಾರದ ದಿನ 22 ಫೆಬ್ರವರಿ ಬ್ಯಾಂಕ್ ನಿಫ್ಟಿ ಏನಾದ್ರು ಸ್ಟಾರ್ಟಿಂಗ್ ಆಫ್ ದ ಡೇನೆ ಪ್ರಾಫಿಟ್ ಬುಕಿಂಗ್ ಅಥವಾ ಕರೆಕ್ಷನ್ ಅಂತ ಬಂದು ಕೆಳಗಡೆ ಹೋಗ್ತಾ ಇದ್ರೆ ಕೂಡ ನಾವು ಇಲ್ಲಿ ಯಾವುದೇ ಪುಟ್ ಪೊಸಿಷನ್ ತಗೊಳ್ಳೋದು ಬೇಡ. ಏತಕ್ಕಂದ್ರೆ ಬ್ಯಾಂಕ್ ನಿಫ್ಟಿ 46,800 46,700 ಅಥವಾ 46,500 ಯಾವುದೇ ಲೆವೆಲ್ ಇಂದ ರಿವರ್ಸಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಯಾವುದೇ ಪುಟ್ ಪೊಸಿಷನ್ ತಗೊಳ್ಳಲ್ಲ. ಅದೇ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಕಾಲ್ ಪೊಸಿಷನ್ ತಗೋಬೇಕು ಅಂತಂದ್ರೆ ಬ್ಯಾಂಕ್ ನಿಫ್ಟಿ ನಮ್ಗೆ ಏನಾದ್ರು 46,500 ಇಂದ 46,300 ಈ 200 ರೇಂಜ್ ಮಧ್ಯದಲ್ಲಿ ನಮ್ಗೆ ಬ್ಯಾಂಕ್ ನಿಫ್ಟಿ ಸಿಕ್ಕರೆ ಇಲ್ಲಿಂದ ನಾವು ಸಿ ಪೊಸಿಷನ್ಸ್ ನ ಟ್ರೈ ಮಾಡಬಹುದು. ಇಲ್ಲಿಂದ ಬರೋ ರಿಕವರಿಗೆ ಅಗೇನ್ 47,000 ಹತ್ರ ರೆಸಿಸ್ಟೆನ್ಸ್ ಇರುತ್ತೆ. ಹಾಗೂ ಅದು ಮುಂದುವರೆದ್ರೆ ಮೇಲೆ 47,500 ಹತ್ರ ಹಾಗೂ ಟುವರ್ಡ್ಸ್ 48,000 ವರೆಗೂ 1 or 2 ಡೇಸ್ ಅಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿ ಏನಾದ್ರು ಸ್ಟಾರ್ಟಿಂಗ್ ಆಫ್ ದ ಡೇನೆ ಫ್ಲಾಟ್ ಆಗಿ ಓಪನ್ ಆಗಿ ಅಪ್ ಅಂತ ಬಂದ್ರೆ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಬ್ಯಾಂಕ್ ನಿಫ್ಟಿಗೆ 47,300 ಅಥವಾ 47,400 ಈ ಲೆವೆಲ್ ಅಲ್ಲಿ ಸ್ವಲ್ಪ ರೆಸಿಸ್ಟೆನ್ಸ್ ಇರುತ್ತೆ. ಇದನ್ನ ಕ್ರಾಸ್ ಆದ್ಮೇಲೆ ಬ್ಯಾಂಕ್ ನಿಫ್ಟಿಗೆ ನೆಕ್ಸ್ಟ್ ಮೂವ್ಮೆಂಟ್ ಡೈರೆಕ್ಟ್ ಆಗಿ 48,000 ಅಥವಾ 48,200 ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಸೊ ನಾವು ಗುರುವಾರದ ದಿನ ಅಗೇನ್ ಯಾವುದೇ ಪುಟ್ ಪೊಸಿಷನ್ ತಗೊಳ್ಳೋದನ್ನ ಅವಾಯ್ಡ್ ಮಾಡೋಣ. ಸಪೋರ್ಟ್ ಲೆವೆಲ್ ಇಂದ ರಿವರ್ಸ್ ಬರ್ತಾ ಇದ್ರೆ ಅಲ್ಲಿ ನಾವು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ ಕಾಲ್ ಪೊಸಿಷನ್ಸ್ ನ ತಗೊಳ್ಳೋಣ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ಮುಂಬರೋ ವಿಡಿಯೋ ಬರೋವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.